ಹಾವೇರಿಯ ನರ್ಸ್ ಸ್ವಾತಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಲವ್ ಜಿಹಾದ್ ಅಂತ ಹೇಳ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಲವ್ ಜಿಹಾದ್ ಅನ್ನುವಂತ ಹಣೆಪಟ್ಟಿಯನ್ನ ಕಟ್ಟಲಾಗ್ತಾ ಇದೆ ಸ್ವಾತಿ ಸಾವಿನ ಪ್ರಕರಣದಲ್ಲಿ. ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಇದು ಲವ್ ಜಿಹಾದ್, ಈ ಕೊಲೆ ಪ್ರಕರಣದ ಹಿಂದೆ ಲವ್ ಜಿಹಾದ್ ಇದೆ ಅಂತ. ಲವ್ ಜಿಹಾದ್ ಆರೋಪವನ್ನ ಮುತಾಲಿಕ್ ಅವರು ಕೂಡ ಮಾಡಿದ್ದಾರೆ. ಶ್ರೀರಾಮ ಸೇನೆಯ ಸಂಸ್ಥಾಪಕರಾಗಿರುವಂತ ಪ್ರಮೋದ್ ಮುತಾಲಿಕ್ ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ. ಅಮಾಯಕ ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಅಂತ ಕಿಡಿಕಾರಲಾಗಿದೆ. ಪೊಲೀಸರಿಗೆ ದೂರನ್ನ ಸಲ್ಲಿಸಿದ್ದಾರೆ ಪ್ರಮೋದ್ ಮುತಾಲಿಕ್. ಈ ಪ್ರಕರಣದಲ್ಲಿ ಏನೇನಾಯ್ತು ಅನ್ನುವಂಥದ್ರ ಬಗ್ಗೆ ನಿನ್ನೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ ನಾವು. ಆಕೆ ಆ ನಯಾಜ್ ಅನ್ನೋನ್ನ ಪ್ರೀತಿಸ್ತಾ ಇದ್ಲು, ಅವನು ಕೂಡ ಪ್ರೀತಿಸ್ತಾ ಇದ್ರ. ಆದರೆ ಮದುವೆ ಆಗಬೇಕು ಅಂತ ಹಠ ಹಿಡಿದಿದ್ಲು, ಆದರೆ ಅವನು ಬೇಡ ಅಂತ ಹೇಳಿದ್ದ. ಇನ್ನೊಂದಿಬ್ಬರಿಗೆ ಹೇಳಿದ್ದ, ದುರ್ಗಾಚಾರಿ ಮತ್ತೆ ವಿನಾಯಕನ್ ಅವ್ರಿಗೆ ಆಕೆಯ ಮನವೊಲಿಸಿ ಅಂದ್ಬಿಟ್ಟು. ಆದರೆ ಆಕೆ ಇಲ್ಲ, ಪಟ್ಟನ್ನೇ ಬಿಟ್ಟಿರಲಿಲ್ಲ ಅಂತ ಹೇಳಲಾಗಿತ್ತು. ಅದಾದ್ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಕೊಲೆಯನ್ನ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಸಿಕ್ಕಿದ್ದಂತ ಮಾಹಿತಿ. ಆದರೆ ಈಗ ಲವ್ ಜಿಹಾದ್ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳನ್ನ ಸಹಜವಾಗಿ ಮೂಡಿಸ್ತಾ ಇದೆ ಈ ಪ್ರಕರಣ. ಹಾವೇರಿಯ ಮಾಸೂರಿನ ಸ್ವಾತಿ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದೆ. 3 ಆರೋಪಿಗಳನ್ನ ಬಂಧಿಸಿರುವಂತದ್ದು ಪೊಲೀಸರು. ಆರೋಪಿ ನಯಾಜ್ ಮತ್ತು ಸ್ನೇಹಿತರನ್ನ ಬಂಧನ ಮಾಡಲಾಗಿದೆ. ಪ್ರೀತಿಸಿ ಮದುವೆಗೆ ನಿರಾಕರಿಸಿದಂತೆ ನಯಾಜ್ ಅನ್ನುವಂಥದ್ದು ಆತನನ್ನ ವಿಚಾರಣೆ ಮಾಡಿದಾಗ ಗೊತ್ತಾಗಿರೋದು. ಅದರ ಹಿಂದೆ ಬೇರೆ ಇನ್ನೂ ಏನಾದರೂ ಇದೆಯಾ ಅನ್ನುವಂಥದ್ದಷ್ಟೇ ಈಗ ಗೊತ್ತಾಗಬೇಕಾಗಿರುವಂಥ ವಿಚಾರ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸ್ವಾತಿ ಬ್ಯಾಡಗಿಯ ಕೊಲೆಯನ್ನ ಮಾಡಲಾಗಿದೆ. ಪಾರ್ಕ್ನಲ್ಲಿ ಕೊಲೆ ಮಾಡಿ ತುಂಗಾಭದ್ರಾ ನದಿಗೆ ಶವವನ್ನ ಎಸೆದಿದ್ರು. ಆರೋಪಿಗಳಾಗಿರುವಂಥ ದುರ್ಗಾಚಾರಿ ಬಡಿಗೇರ ಮತ್ತು ವಿನಾಯಕನನ್ನ ಬೆಂಗಳೂರಲ್ಲಿ ಬಂಧನ ಮಾಡಲಾಗಿದೆ. ಬೆಂಗಳೂರಲ್ಲಿ ತಲೆಮರೆಸಿಕೊಂಡಿದ್ರು ಇವರು. ಬಳಿಕ ಶಿವಮೊಗ್ಗದಲ್ಲಿ ಆಶ್ರಯವನ್ನ ಪಡೆದಿದ್ರು ಆರೋಪಿಗಳು. ಶಿವಮೊಗ್ಗದಿಂದ ಪುನಃ ಬೆಂಗಳೂರಿಗೆ ತೆರಳಲಿಕ್ಕೆ ಪ್ಲಾನ್ ಅನ್ನು ಮಾಡಿದ್ರು. ಬೆಂಗಳೂರಿಗೆ ತೆರಳುವ ಮಾರ್ಗ ಮಧ್ಯೆ ಬಂಧನ ಮಾಡಲಾಯಿತು. ನಮ್ಮ ಮಾಸೂರು ಗ್ರಾಮದ ನರ್ಸ್ ಸ್ವಾತಿ ಕೊಲೆ ಪ್ರಕರಣ ಕೇಸ್ನಲ್ಲಿ ಅನುಮಾನಕ್ಕೀಡಾಗಿರುವಂಥದ್ದು ಪೊಲೀಸರ ನಡೆ. ಏನು ಅನುಮಾನ ಹಾಗಾದ್ರೆ? ಪೊಲೀಸರ ನಡೆ ಯಾವ ರೀತಿಯಾಗಿತ್ತು, ಅನುಮಾನ ಕೆಡೆ ಮಾಡಿಕೊಡುವ ರೀತಿಯಲ್ಲಿ ಅಂತ ಗಮನಿಸೋದಾದ್ರೆ, ಅಪರಿಚಿತ ಶವ ಅಂತ ಅಂತ್ಯ ಸಂಸ್ಕಾರವನ್ನ ಮಾಡಿದ್ರು ಖಾಕಿ ಪಡೆಯವರು. ಇದೊಂದು ಅಪರಿಚಿತ ಶವ, ದಿಕ್ಕು ದಸೆ ಇಲ್ಲ. ಅಪರಿಚಿತ ಶವ ಅಂದ್ರೆ ದಿಕ್ಕು ದಸೆ ಇಲ್ಲದಂತ ಒಂದು ಬಾಡಿ ಇಲ್ಲಿ ಬಿದ್ದಿದೆ, ಅದನ್ನ ಅಂತ್ಯ ಸಂಸ್ಕಾರ ಮಾಡ್ತಾ ಇದೀವಿ ಅಂತ ಮಾಡ್ಬಿಟ್ಟಿದ್ರು ಖಾಕಿ ಪಡೆಯವರು. ಮಾರ್ಚ್ 6ರಂದು ಪೊಲೀಸರಿಗೆ ಸಿಕ್ಕಿದ್ದಂತ ಸ್ವಾತಿಯ ಶವ. ಮಾರ್ಚ್ 7ರಂದೇ ಅಪರಿಚಿತ ಶವ ಅಂತ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ. ಇದೊಂದು ಅಪರಿಚಿತ ಶವ ಅಂತ ಮಾರ್ಚ್ 7ನೇ ತಾರೀಕೆ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ. ಹಲಗೇರಿ ಪೊಲೀಸರಿಂದ ನಡೆದಿದ್ದಂತ ಅಂತ್ಯ ಸಂಸ್ಕಾರ ಇದು. ಸ್ವಾತಿ ಕಾಣೆಯಾಗಿರುವಂಥದ್ರ ಬಗ್ಗೆ ದೂರನ್ನ ನೀಡಿದ್ರು ತಾಯಿ. ಹಿರೇಕೆರೂರು ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು. ಅಂತ್ಯ ಸಂಸ್ಕಾರ ಮಾಡಿ ತಾಯಿಗೆ ವಿಷಯವನ್ನ ತಿಳಿಸಿದ್ದಾರೆ. ಅನುಮಾನ ಯಾವ ಕಾರಣಕ್ಕೆ ಅಂದ್ರೆ, ಮಾರ್ಚ್ 6ನೇ ತಾರೀಕು ಬಾಡಿ ಸಿಕ್ಕಿದೆ. ಇದೊಂದು ದಿಕ್ಕು ದಸೆ ಇಲ್ಲದ ಅಪರಿಚಿತ ಶವ ಅಂತ ಇವರು ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ. ಅವರ ತಾಯಿ, ಈಗ ಸ್ವಾತಿಯವರ ತಾಯಿ, ಸ್ವಾತಿ ಕಾಣೆಯಾಗಿರುವಂಥದ್ರ ಬಗ್ಗೆ ದೂರನ್ನ ಕೊಟ್ಟಿದ್ರು. ಈ ಮುಂಚೆನೆ ಹಿರೇಕೆರೂರು ಠಾಣೆಯಲ್ಲಿ ದೂರನ್ನ ಕೊಡಲಾಗಿತ್ತು. ಅಂತ್ಯ ಸಂಸ್ಕಾರ ಮಾಡಿ ನಂತರ ತಾಯಿಗೆ ವಿಷಯವನ್ನ ತಿಳಿಸಲಾಗಿರುವಂಥದ್ದು. ಬಹಳಷ್ಟು ಅನುಮಾನಕ್ಕೆ ಗುರಿಯಾಗಿರುವಂಥದ್ದು ಸ್ವಾತಿಯ ಪ್ರಕರಣ. ಈಗ ಸಾಕಷ್ಟು ತನಿಖೆಯನ್ನ ಮಾಡಲಾಗ್ತದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಕೂಡ ಇನ್ಸೈಡ್ ಬೇರೆ ಏನೋ ಆಗಿದೆಯಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ನಾಗರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ವಿ ಇಲ್ಲಿ ಒಂದ್ ಕಡೆ ಲವ್ ಜಿಹಾದ್ ಅಂತ ಹೇಳಲಾಗ್ತದೆ, ಅದರ ಜೊತೆಗೆ ಪೊಲೀಸರ ನಡೆನೂ ಕೂಡ ಸಾಕಷ್ಟು ಅನುಮಾನಕ್ಕೆ ಎಡೆಮಾಡ್ಕೊಡ್ತಾ ಇರುವಂತದ್ದು. ಈಗ ಏನೇನೆಲ್ಲ ಬೆಳವಣಿಗೆಗಳಾಗ್ತಾ ಇದಾವೆ ಈ ಪ್ರಕರಣದಲ್ಲಿ, ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ಪೃಥ್ವಿ, ಈಗಾಗಲೇ ನಯಾಜ್ ಕೂಡ ಏನು ಸ್ವಾತಿಯನ್ನ ಪ್ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇದು ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಕೂಡ ನಯಾಜ್ಗೆ ಒಂದು ಅವರ ಏನು ಸಮುದಾಯದ ಯುವತಿಯ ನಿಶ್ಚಿತಾರ್ಥ ಆಗಿರ್ತದೆ. ಈ ನಿಶ್ಚಿತಾರ್ಥವನ್ನ ತಡೆ ಹಿಡ್ಲಿಕ್ಕೆ ಕೂಡ ಸ್ವಾತಿ ಮುಂದಾಗಿರ್ತಾರೆ. ಯಾಕಂತ ಹೇಳಿದ್ರೆ, ನೀನ್ ನನ್ನನ್ನ ಪ್ರೀತಿ ಮಾಡಿದ್ಯಾ, ಯುವತಿ ಜೊತೆ ಕೂಡ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಅವರ ಕುಟುಂಬಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ಕೊಲೆ ಮಾಡುವಂಥದ್ದು ಏನಾಗಿತ್ತು ಅದು ಇದು ಅಂತೆಲ್ಲ ನಿನ್ನೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಮಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಆಕೆ ಫೋನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಯಾರು ಅಂತ ಕೇಳಿದಾಗ ಸ್ನೇಹಿತರು ಅಂತೆಲ್ಲ ಹೇಳ್ತಾ ಇದ್ಲು ಅಂತ ಅವರ ತಾಯಿ ಅತ್ತಿರುವಂಥದ್ದು. ನರ್ಸ್ ಕೆಲಸವನ್ನ ಮಾಡ್ತಾ ಇದ್ರು ಸ್ವಾತಿ ಅವರು. ಇಲ್ಲಿ ಅನುಮಾನ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇದ್ವಿ. ಒಂದು, ಪೊಲೀಸರ ನಡೆ, ಮತ್ತೊಂದ್ ಕಡೆ ನಯಾಜ್ ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ಗಳು ಕೂಡ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದಾವೆ. ಯಾಕೆಂದ್ರೆ ಆಕೆ ನನ್ನನ್ನ ಪ್ರೀತಿಸ್ತಾ ಇದ್ಲು, ಅದಾದ್ಮೇಲೆ ಆಕೆಯ ಮನವೊಲಿಸುವಂತ ನಿಟ್ಟಿನಲ್ಲಿ ಇಬ್ಬರಿಗೆ ಹೇಳಿದ್ದೆ, ಹಿಂದೂ ಯುವಕರಿಗೆ. ಅವರು ಮನವೊಲಿಸುವಂತ ನಿಟ್ಟಿನಲ್ಲಿ ಅಂದ್ರೆ ಅವರು ಸ್ವಾತಿ ಫ್ರೆಂಡ್ಸೇ, ಅವರು ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗ್ಲಿಲ್ಲ. ಆ ಕಾರಣಕ್ಕೋಸ್ಕರ ಕೊಲೆ ಮಾಡಿಬಿಟ್ಟಿದೆ ಅಂತ ಹೇಳ್ತಾ ಇದ್ದ ನಯಾಜ್. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಇನ್ನಷ್ಟು ತನಿಖೆ ಡೆಪ್ತ್ ಆಗಿ ಆಗಬೇಕಾಗಿದೆ.
ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಕಂಟಿನ್ಯೂ ಮಾಡಿ, ಹೇಳ್ತಾ ಇದ್ರಿ ನೀವು. ಪೃಥ್ವಿ ಈಗಾಗಲೇ ಏನು ಸ್ವಾತಿ ಕೂಡ 3ನೇ ತಾರೀಕಿಗೆ ಕಾಣೆ ಆಗ್ತಾರೆ. ಅದಾದ ಬಳಿಕ 6ನೇ ತಾರೀಕಿಗೆ ಕೂಡ ಅವರು ಶವವಾಗಿ ಪತ್ತೆ ಆಗ್ತಾರೆ. ಏನು ಶವವಾಗಿ ಪತ್ತೆ ಆಗಿರ್ತಕ್ಕಂತ ದಿನಾಂಕದಂದೇ ಕೂಡ ಏನು ಪೊಲೀಸರು ಕೂಡ PM ಅನ್ನ ಮಾಡಿ ಅದಾದ ಬಳಿಕ ಅಂತ್ಯ ಸಂಸ್ಕಾರವನ್ನ ಮಾಡಿರ್ತಕ್ಕಂಥದ್ದು. ಅದಾದ ನೆಕ್ಸ್ಟ್ ಡೇ ಅಲ್ಲಿ ಕೂಡ ಸ್ವಾತಿ ಅವರ ತಾಯಿ ಹಿರೇಕೆರೂರು ಪೊಲೀಸ್ ಠಾಣೆಗೆ ಬಂದು ನನ್ನ ಮಗಳು ಕಾಣೆಯಾಗಿದ್ದಾರೆ ಎಂಬುದನ್ನ ಆಧರಿಸಿಕೊಂಡು ಒಂದು ದೂರನ್ನ ಕೊಡ್ತಾರೆ. ಅವತ್ತು ದೂರು ಕೊಟ್ಟಂತ ಸಂದರ್ಭದಲ್ಲಿ ಅಲ್ಗೇರಿ ಠಾಣೆಯ ವ್ಯಾಪ್ತಿಯಲ್ಲಿ ಮೃತದೇಹ ಸಿಕ್ಕಿರ್ತಕ್ಕಂಥದ್ದು. ಸ್ವಾತಿ ಅವರ ತಾಯಿ ಹಿರೇಕೆರೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಏನು ಅಲ್ಲಿ ಹಿರೇಕೆರೂರಲ್ಲಿ ಕಂಪ್ಲೇಂಟ್ ಆಗಿರ್ತಕ್ಕಂಥ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಆಧರಿಸಿಕೊಂಡು ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಅಲ್ಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ತರ ಒಂದು ಮೃತದೇಹ ಸಿಕ್ಕಿತ್ತು. ಅದನ್ನ ನಾವು ಅಪರಿಚಿತ ಶವ ಅಂತ ಹೇಳಿ ಕೂಡ ನಾವು ಅಂತ್ಯ ಸಂಸ್ಕಾರವನ್ನ ಮಾಡಿದ್ದೇವೆ ಅಂತ ಹೇಳಿ ಕೂಡ ಪೊಲೀಸರು ಹೇಳ್ತಾರೆ. ಅದಾದ ಬಳಿಕ ನಿಮ್ಮ ಮಗಳ ಮೃತ ಅಂತ್ಯ ಸಂಸ್ಕಾರವನ್ನ ಕೂಡ ಸ್ವತಃ ನಾವೇ ಮಾಡಿದ್ದೇವೆ ಎಂಬುದನ್ನು ಕೂಡ ಪೊಲೀಸರು ಒಪ್ಕೊಳ್ತಾರೆ. ಇದು ಬಹಳಷ್ಟಕ್ಕೆ ಅನುಮಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ದಿನವಾದ್ರೂ ಕೂಡ ಮೃತದೇಹವನ್ನ ಏನು ಫ್ರೀಸ್ ಅಲ್ಲಿ ಕೂಡ ಇಡ್ಬೇಕಾಗಿತ್ತು. ಆದ್ರೆ ಪೊಲೀಸರು ಹೇಳ್ತಕ್ಕಂಥದ್ದು ಮೃತದೇಹ ಡಿಕಂಪೋಸ್ ಆಗ್ತಾ ಇತ್ತು, ಅದೇ ಕಾರಣಕ್ಕಾಗಿ ನಾವು ಅಂತ್ಯ ಸಂಸ್ಕಾರವನ್ನ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹಾವೇರಿ ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು ಮತ್ತು ಅದರ ಸುತ್ತಮುತ್ತಲಿರ್ತಕ್ಕಂಥ ಯಾವ ಆಸ್ಪತ್ರೆಗಳಲ್ಲೂ ಕೂಡ ಶವಗಳ ಆಸ್ಪತ್ರೆಯಲ್ಲಿ ಫ್ರೀಸರ್ ಇಲ್ವಿಲ್ವಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇರ್ತಕ್ಕಂಥದ್ದು. ಒಟ್ಟಲ್ಲಿ ನಯಾಜ್ ಏನು ಕೂಡ ಈ ಲವ್ ಕಾಂಪ್ರಮೈಸ್ ಅಂತಾನೆ ಕರೆಸ್ಕೊಂಡು ಈ ರೀತಿಯಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಕೂಡ ಬಹಳಷ್ಟು ದುರಾದೃಷ್ಟಕರ. ಈಗಾಗಲೇ 3 ಜನ ಆರೋಪಿಗಳನ್ನು ಕೂಡ ಬಂಧನ ಮಾಡಿದ್ದಾರೆ. ಚಿತ್ರದುರ್ಗ ಮಾರ್ಗ ಮಧ್ಯದಲ್ಲಿ ಅಂದ್ರೆ ಬೆಂಗಳೂರಿಗೆ ಹೋಗುವಂತ ಮಾರ್ಗ ಮಧ್ಯದಲ್ಲಿ ಕೂಡ ಚಿತ್ರದುರ್ಗದಲ್ಲಿ ನಿನ್ನೆ ಅವರನ್ನ ಬಂಧಿಸಿ ಕೂಡ ಈಗಾಗಲೇ ಅಜ್ಞಾತ ಸ್ಥಳದಲ್ಲಿ ಇರಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ವಿಚಾರಣೆಯಲ್ಲಿ ಕೂಡ ಸಾಕಷ್ಟು ಸತ್ಯಾಂಶಗಳು ಕೂಡ ಬಯಲಾಗಲಿಕ್ಕೆ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರ್ತವೆ. ನೋಡೋಣ.